ರಾಜ್ಯದಲ್ಲಿ 28 ಕ್ಷೇತ್ರಗಳನ್ನು ಗೆಲ್ಲುವುದೇ ನಮ್ಮ ಗುರಿ ಅಂತ ಸಭೆಯಾದ ಬಳಿಕ ಅಶ್ವಥ್ ನಾರಾಯಣ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ 28 ಲೋಕಸಭಾ ಕ್ಷೇತ್ರ ಗೆಲ್ಲೋದೇ ನಮ್ಮ ಗುರಿ, ಅದಕ್ಕಾಗಿ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದೇವೆ ಅಂತ ಕೋರ್ ಕಮಿಟಿ ಸಭೆಯಾದ ಬಳಿಕ ಅಶ್ವಥ್ ನಾರಾಯಣ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾವ ರೀತಿ ತಯಾರಿ ಅಂತ ಅಧ್ಯಕ್ಷರು ಸಲಹೆ ನೀಡಿದ್ದಾರೆ. ಎಲ್ಲರೂ ಒಗ್ಗಟ್ಟಾಗಿ ಹೋಗಬೇಕು ಅಂತ ನಿರ್ಧರಿಸಲಾಗಿದೆ ಅಂತ ಹೇಳಿದ್ದಾರೆ. ಮುಂದೆ ಇರುವಂತಹ ಲೋಕಸಭೆಯ ಚುನಾವಣೆಗಾಗಿ ನಮ್ಮ ಕಡೆಯಿಂದ ಈಗಾಗಲೇ ಸಿದ್ಧತೆ ಆರಂಭ ಆಗಿದೆ. 28ಕ್ಕೆ 28 ಸ್ಥಾನವನ್ನು ನಾವು ಗೆಲ್ಲಲೇಬೇಕು. ಅದಕ್ಕೆ ಏನು ಮಾಡಬೇಕು, ಎಲ್ಲದರ ಬಗ್ಗೆ ತಯಾರಿ ನಡೀತಾ ಇದೆ ಅಂತ ಕೋರ್ ಕಮಿಟಿ ಸಭೆಯಾದ ಬಳಿಕ ಅಶ್ವಥ್ ನಾರಾಯಣ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ 28 ಲೋಕಸಭಾ ಕ್ಷೇತ್ರಗಳು ಇದ್ದಾವೆ, 28ಕ್ಕೆ 28 ಗೆಲ್ತೀವಿ ಅಂತೇಳಿ. ಈ ಸಭೆಯ ಮುಖ್ಯ ಉದ್ದೇಶ ಬರುವಂಥ ಲೋಕಸಭಾ ಚುನಾವಣೆಯಲ್ಲಿ 28 ಲೋಕಸಭಾ ಸೀಟ್ಗಳನ್ನು ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕು. ಅದಕ್ಕೆ ಬೇಕಾಗಿರುವಂಥ ಎಲ್ಲ ರೀತಿಯಾದಂಥ ತಯಾರಿಗಳನ್ನು, ಆ ದಿಕ್ಕಲ್ಲಿ ಯಾವ ರೀತಿ ಕ್ರಮವನ್ನು ವಹಿಸಬೇಕು ಅದನ್ನು ಗಮನದಲ್ಲಿಟ್ಕೊಂಡು ಎಲ್ಲರ ಸಹಕಾರವನ್ನು ಕೇಳಿಕೊಂಡು ಎಲ್ಲರೂ ಇದರಲ್ಲಿ ತೊಡಗಿಸ್ಕೊಂಡು ಪಕ್ಷದ ಜೈಬೇರಿ, ಪಕ್ಷದ ಅಭ್ಯರ್ಥಿಗಳ ಜೈಬೇರಿ ಪಡೀಲಿಕ್ಕೋಸ್ಕರ ಎಲ್ಲ ರೀತಿಯಾದಂಥ ತಯಾರಿಗಳನ್ನು ಮಾಡಲಿಕ್ಕೆ ಸಭೆಯನ್ನು ಕರೆಯುವಂಥದ್ದಾಗಿದೆ. ಈ ಸಭೆಯಲ್ಲಿ ಎಲ್ಲ ವರಿಷ್ಠರು ಯಾವ ರೀತಿ ತಯಾರಿಯನ್ನು ಮಾಡಬೇಕು, ಏನೆಲ್ಲ ಕ್ರಮವನ್ನು ವಹಿಸಬೇಕು, ಏನನ್ನು ಮಾಡಬೇಕು ಅನ್ನುವಂಥ ಅವರವರ ಸಲಹೆಗಳನ್ನು ಕೊಟ್ಟಿದ್ದಾರೆ. ಈ ಸಲಹೆಗಳನ್ನೆಲ್ಲ ಪಡ್ಕೊಂಡು ಸಂಪೂರ್ಣವಾಗಿ ಬರುವಂಥ ಲೋಕಸಭಾ ಚುನಾವಣೆಗೆ ಬೇಕಾಗಿರುವಂಥ ಎಲ್ಲ ತಯಾರಿಗಳನ್ನು ಮಿತ್ರ ಪಕ್ಷವಾದಂಥ JDSನು ಒಳಗೊಂಡು ಎಲ್ಲ ಸಮನ್ವಯಗಳನ್ನು ತಂದು ಒಗ್ಗಟ್ಟಿನಿಂದ ಚುನಾವಣೆಯನ್ನು ಮಾಡಬೇಕು ಅನ್ನುವಂಥದ್ದನ್ನ ಭಾಳ ಸ್ಪಷ್ಟವಾಗಿ ತಿಳಿಸುವಂಥದ್ದಾಗಿದೆ. ಇದಕ್ಕೆ ಎಲ್ಲ ವರಿಷ್ಠರು ಸಹಕಾರವನ್ನು ಕೊಟ್ಟು ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕಂತ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.